ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ 6ನೇ ತರಗತಿಯ ನವೋದಯ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ತಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈಗ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾದರಿ 2ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ನೋಡ್ಬೋದು ಮಾದರಿ 2 ಅಂದರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯೆ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡಬೇಕು. 4 ಆಪ್ಷನ್ಸ್ಗಳಿರ್ತಾವೆ, ABCD ಅಂತ ನೋಡ್ಬೋದು. ತಾವು ಕೂಡ ಇಲ್ಲಿ ಇದೇ ರೀತಿಯಾಗಿರುವಂಥ ಒಂದು ಚಿತ್ರ ಯಾವುದು ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೇ ಸೇಮ್ ಇದೇನಾ ಇಲ್ವಾ ಅಂತ ನೋಡ್ತಾ ಹೋಗಿ ನೋಡಿ, ಇಲ್ಲಿ ಬೇರೆ ಇದೆ, ಇಲ್ಲಿ ಒಂದು ಗೆರೆ ಅಡ್ಡ ಬಂದಿದೆ. ಸೊ ಇಲ್ಲಿ A ಆಪ್ಷನ್ ಅಲ್ಲ. ಅದೇ ರೀತಿ B ಕೂಡ ಅಲ್ಲ, ನೋಡ್ಬೋದು ಇದೇ ಸೇಮ್ ಐತಾ ಇಲ್ವಾ ನೋಡಿ. ಇನ್ನು ನೆಕ್ಸ್ಟು ಈ ಸಮಸ್ಯೆ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯೆ ಚಿತ್ರ ಸೇಮ್, ಏನು ಬದಲಾವಣೆ ಇಲ್ಲದೆ ಇರುವ ಹಾಗಿರುವಂತಹ ಒಂದು ಚಿತ್ರ ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಕೊಟ್ಟಿರುವಂತಹ ಒಂದು 4 ಬ್ಲಾಕ್ಗಳನ್ನು ಕೊಡಲಾಗಿರುತ್ತೆ. ನೋಡ್ಬೋದು ಎಲ್ಲವೂ ಕೂಡ ಇಲ್ಲಿ A ಆಪ್ಷನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಉಳಿದ ಚಿತ್ರಗಳಿಗೆ ಈ ಸಮಸ್ಯೆ ಚಿತ್ರ ಇಲ್ಲಿ ಹೋಲಿಕೆ ಆಗುವುದಿಲ್ಲ. ಸೊ ಇಲ್ಲಿ A ಆನ್ಸರ್ ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರವನ್ನು ವೀಕ್ಷಣೆ ಮಾಡಿ ಇಲ್ಲಿ ಕೊಟ್ಟಿರುವಂಥ 4 ಬಾಕ್ಸ್ಗಳು ಯಾವ ರೀತಿ ಇದಾವೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಗೆರೆಗಳು ಯಾವ ಕಡೆ ಬಂದಿದೆ ನೋಡ್ಬೋದು. ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಯಾವುದು ಕರೆಕ್ಟ್ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ D ಆಪ್ಷನ್ ಆನ್ಸರ್ ಆಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ C ನೋಡ್ಬೋದು, C ಆಗುವುದಿಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ತಾ ಹೋಗಿ B ಮತ್ತು A ಎರಡರಲ್ಲಿ ಒಂದು ಯಾವುದಾದ್ರೂ ಆಗುತ್ತೆ, ಆದರೆ ಕರೆಕ್ಟಾಗಿ ತಾವು ಹೋಲಿಕೆ ಮಾಡಿ ಇಲ್ಲಿ ಸ್ವಲ್ಪ ಕೂಡ ಚೇಂಜಸ್ ಇಲ್ಲದೆ ಇರುವ ಹಾಗಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದು ಅಂದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ A ಆಪ್ಷನ್ ಆಗುತ್ತದೆ. ನೀವು ಮುಂದಿನ ಚಿತ್ರ ನೋಡೋಣ. ಇಲ್ಲಿ ನೋಡ್ಬೋದು 4 ಪ್ಲಸ್ ಕೊಡಲಾಗಿರುತ್ತೆ ಚೌಕದಲ್ಲಿ. ಹಾಗಾದರೆ ಯಾವ್ದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು A ಆನ್ಸರ್ ಇಲ್ಲ. ಬಿ ನೋಡ್ತಾ ಹೋಗಿ ಬಿನೂ ಅಲ್ಲ, ಯಾಕಂದರೆ ಇಲ್ಲೊಂದು ಗೆರೆ ಬಂದಿದೆ ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ C ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ಎರೋ ಮಾರ್ಕ್ ಯಾವ ರೀತಿ ಹೋಗಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ A ಇಲ್ಲ, ಅದೇ ರೀತಿ B ಇಲ್ಲ ಮತ್ತು C ಆಪ್ಷನ್ ನೋಡ್ತಾ ಹೋಗ್ಬೋದು. C ಕೂಡ ಇಲ್ಲ, ಆದರೆ D ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಸೇಮ್ ಇರಬೇಕದು ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ A ಆನ್ಸರ್ ಅಲ್ಲ, B ಅಲ್ಲ, C ನೋಡ್ತಾ ಹೋಗಿ C ನೂ ಅಲ್ಲ, ಇಲ್ಲಿ D ಸೇಮ್ ಆಗಿದೆ. ಸೊ D ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಇರಬಾರ್ದು. ಇಲ್ಲಿ A ಆಪ್ಷನ್ ನೋಡ್ಬೋದು, ಇಲ್ಲಿ ಕೂಡ ರಾಂಗ್ ಇದೆ. ಸೊ B ಕೂಡ ರಾಂಗ್ ಇದೆ, ಆದರೆ C ಮಾತ್ರ ಸ್ವಲ್ಪ ಕೂಡ ಬದಲಾವಣೆ ಇಲ್ಲದಿರವಾಗಿದೆ. ಸ್ವಲ್ಪ ನೋಡ್ಬೋದು ಎಲ್ಲವೂ ಕೂಡ ಸೇಮ್ ಇರೋದರಿಂದ ಇಲ್ಲಿ C ಆಪ್ಷನ್ನು ಆಗುತ್ತದೆ. ನೀವು ನೆಕ್ಸ್ಟು ಮುಂದಿನ ಕ್ವಶನ್ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿದೆ ರೀತಿ ಯಾವುದಿದೆ ಅಂತ. ಸೊ ಇಲ್ಲಿ A ಆಪ್ಷನ್ ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋಗಿ B ಇಲ್ಲ, ಆದರೆ C ಆಪ್ಷನ್ ಕರೆಕ್ಟಾಗಿದೆ ನೋಡ್ಬೋದು. ಸೊ C ಆನ್ಸರ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಮುಂದಿನ ಪ್ರಶ್ನೆಯನ್ನು ಇಲ್ಲಿ 4 ಸಣ್ಣ ವೃತ್ತಗಳದಾವು, ಬಟ್ ಇಲ್ಲಿ ಈ ಗೆರೆಗಳು ಇದಕ್ಕೆ ಈ ಜಾಯಿಂಟ್ ಮಧ್ಯದ ಗೆರೆಗೆ ಇಲ್ಲಿ ಕೂಡಿರೋದಿಲ್ಲ. ಹಾಗಾಗಿ ಇಲ್ಲಿ A ಇಲ್ಲ ಮತ್ತು B ಇಲ್ಲ, C ಕೂಡ ಅಲ್ಲ, ಆದರೆ D ಆಪ್ಷನ್ನು ಆಗುತ್ತದೆ. ಇನ್ನು ಈ ಮುಂದಿನ ಕ್ವಶನ್ ನೋಡ್ತಾ ಹೋಗಿ ಇದೇ ಸೇಮ್ ಇರಬೇಕು ಚಿತ್ರ. ಅದು 4ರಲ್ಲಿ D ಅಥವಾ C ಮತ್ತು ಇಲ್ಲಿ B ನೋಡ್ಬೋದು, B ಕೂಡ ಅಲ್ಲ, ಆದರೆ A ಸೇಮ್ ಇದೆ, ಏನೂ ವ್ಯತ್ಯಾಸ ಇಲ್ಲ. ಸೊ A ಆನ್ಸರ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ನೋಡ್ತಾ ಹೋಗೋಣ ಯಾವುದು ಸೇಮ್ ಇದೆ ಇಲ್ವಾ ಅಂತ. ನೋಡ್ಬೋದು A ಅಥವಾ B ಮತ್ತು C ಇಲ್ಲ, ಆದರೆ D ಆಪ್ಷನ್ನು ಸೇಮ್ ಇದೆ. ಸೊ ಕರೆಕ್ಟ್ ಆಗುತ್ತದೆ, ಅದೇ ಆನ್ಸರ್. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿದಾಗ ಇದು ಏನು ಮಾದರಿ 2 ಅಂದರೆ ನಾನು ಆಗಲೇ ಹೇಳಿದ್ದೀನಿ ಇದರ ಬಗ್ಗೆ. ಇಲ್ಲಿ ಕೊಟ್ಟಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋಗೋದಷ್ಟೇ, ಆದರೆ ಭಾಳ ಡೀಪಾಗಿ ವಿಚಾರ ಮಾಡಬೇಕು. ಸೊ ನೋಡೋಣ, ಇಲ್ಲಿ A ಆನ್ಸರ್ ಇಲ್ಲ, ನೆಕ್ಸ್ಟು B ಕೂಡ ಇಲ್ಲ, ಆದರೆ C ಆನ್ಸರ್ ಆಗುತ್ತೆ ನೋಡಿ, ಸ್ವಲ್ಪ ಕೂಡ ಚೇಂಜಸ್ ಇಲ್ಲದೆ ಇರುವುದರಿಂದಾಗಿ. ಇನ್ನು ಮುಂದಿನ ಕ್ವಶನ್ ನೋಡಿ. ಇಲ್ಲಿ ಇದೇ ರೀತಿಯಾಗಿರುವಂಥ ಒಂದು ರೇಖೆಗಳು ಯಾವ ರೀತಿ ಬಂದಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು A ಆಪ್ಷನ್ ರಾಂಗ್ ಇದೆ, B ರಾಂಗ್ ಇದೆ ಮತ್ತು D ಕೂಡ ರಾಂಗ್ ಇದೆ, ಆದರೆ C ಆಪ್ಷನ್ನು ಕರೆಕ್ಟ್ ಆಗಿದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇದು ಮಾತ್ರ ನೀವು ನೇರವಾಗಿ ಹೇಳ್ಬೋದು ಯಾವುದಾಗುತ್ತೆ ಅಂದರೆ A ಆಪ್ಷನ್ ಆಗುತ್ತದೆ. ಭಾರತದಲ್ಲಿಯೇ ಅತ್ಯಧಿಕ ಸುಂದರ ಕಟ್ಟಡವಾದ ತಾಜ್ ಮಹಲ್ ನಿರ್ಮಾಣಕ್ಕೆ 20,000ಕ್ಕಿಂತಲೂ ಅಧಿಕ ಮಂದಿ 18 ವರ್ಷಗಳ ಕಾಲ ದುಡಿಯಬೇಕಾಯಿತು ಅಂತ ಹೇಳಿದ್ದಾರೆ. ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದು ಮಮತಾಜ್ ಮಹಲ್ನ ಪ್ರೀತಿಯಿಂದ. ಮಮತಾಜ್ ಮಹಲ್ ಬುದ್ಧಿವಂತಿಯಾಗಿದ್ದರು. ಮಮತಾಜ್ ಮಹಲ್ ಸುಂದರಿ ಎಂದು ಜಗತ್ತಿಗೆ ತಿಳಿಯಲಿ ಎಂದು ಮಮತಾಜ್ ಮಹಲ್ನನ್ನು ವೈರಿಗಳಿಂದ ರಕ್ಷಿಸಲು ಅಂತ ಹೇಳಿದ್ದಾರೆ. ಅವರು ಯಾಕೆ ತಾಜ್ ಮಹಲ್ ನಿರ್ಮಿಸಿದ್ರು ಅಂದರೆ ನೋಡ್ತಾ ಹೋಗಿ ಇಲ್ಲಿ ಆಕೆಯನ್ನು ಆತ ಬಹಳ ಪ್ರೀತಿಸ್ತಾ ಇದ್ರು, ಹೌದಾ. ಇಲ್ಲಿ ತನ್ನ ಹೆಂಡತಿಯ ಪ್ರೀತಿಗಾಗಿ ಅಂತ ಹೇಳಿದ್ದಾರೆ ನೋಡ್ರಿ. ಯಾವತ್ತೂ ಕಂಡರಿಯದ ಸುಂದರವಾದ ಗೋರಿಯನ್ನು ನಿರ್ಮಿಸಲು ಚಕ್ರವರ್ತಿ ನಿರ್ಮಿಸಿದರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ A ಆಪ್ಷನ್ನು ಆಗುತ್ತದೆ.
ಕೆಳಗಿನವುಗಳಲ್ಲಿ ಕಟ್ಟಡಗಳೊಂದಿಗೆ ಸಂಬಂಧಪಡದ ಜೋಡಿ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು, ಸಂಬಂಧಪಡದ ಅಂದಾಗ ಬಣ್ಣ ಬಳಿಯುವವರು, ಬಡಗಿಗಳು ಇರ್ತಾರೆ, ಅಧ್ಯಾಪಕರು, ವೈದ್ಯರು, ಕಟ್ಟಡ ಕಲಾವಿದರು, ಎಂಜಿನಿಯರ್ಗಳು ಇರ್ತಾರೆ, ಮೇಸ್ತ್ರಿಗಳು ಇರ್ತಾರೆ. ಆದರೆ ಇಲ್ಲಿ ಅಧ್ಯಾಪಕರು, ವೈದ್ಯರುಗಳು ಈ ಕಟ್ಟಡಗಳೊಂದಿಗೆ ಸಂಬಂಧಪಡುವುದಿಲ್ಲ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಕಟ್ಟಡ ಕಲಾವಿದನ ಕೆಲಸ ಯಾವುದು? ರಾಜನಿಗೆ ಉಪದೇಶ ನೀಡುವುದಲ್ಲ, ಅರಮನೆ ಕಟ್ಟುವುದು, ಮತ್ತು ಇಲ್ಲಿ ನೋಡ್ಬೋದು ಕಟ್ಟಡವನ್ನು ವಿನ್ಯಾಸಗೊಳಿಸುವುದು. ಇಲ್ಲಿ ಅದೇ ರೀತಿಯಾಗಿ ಅಡುಗೆ ಉಸ್ತುವಾರಿ ನೋಡುವುದು ಅಂತ ಹೇಳಿದರೆ ಇಲ್ಲಿ ಕಟ್ಟಡವನ್ನು ವಿನ್ಯಾಸಗೊಳಿಸುವುದು. ಈ ಗದ್ಯ ಭಾಗದೊಂದಿಗೆ ಸರಿ ಹೊಂದುವ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಶಹಜಾನ್ ತನಗಾಗಿ ಒಂದು ಅರಮನೆಯನ್ನು ಕಟ್ಟಬೇಕೆಂದಿದ್ದ. ಇದು ಆನ್ಸರ್ ಅಲ್ಲ. ಭಾರತದ ಕಲಾವಿದರು ಮತ್ತು ಕಟ್ಟಡ ಕಲಾವಿದರು ತಮಗೆ ಕೆಲಸವನ್ನು ಕೊಡಬೇಕೆಂದು ಶಹಜಾನ್ ಕೇಳಿದ್ದರು. ಇದು ಅಲ್ಲ. ಅರಮನೆ ಅಭಿಮಾನ ಎಂಬುದರರ್ಥ ಶಹಜಾನ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇನ್ನೊಂದು ಆಪ್ಷನ್ ನೋಡೋಣ. ಇಲ್ಲಿ ಶಹಜಾನನು ತನ್ನ ಪ್ರೀತಿ ಹೆಂಡತಿಗಾಗಿ ಒಂದು ಗೋರನ್ನು ನಿರ್ಮಿಸಲು ನಿರ್ಧರಿಸಿದನು ಅಂತ ಹೇಳಿದಾರಲ್ಲ, ಇದು ಆನ್ಸರು ಆಗುತ್ತದೆ. ಇನ್ನು ನೆಕ್ಸ್ಟು, ಜನರು ತಾಜ್ ಮಹಲನ್ನು ಹೀಗೆ ಪರಿಗಣಿಸುತ್ತಾರೆ: ಒಂದು ದೊಡ್ಡ ನದಿ, ಭಾರತದ ಅತ್ಯಂತ ಸುಂದರವಾದ ಕಟ್ಟಡ, ಬಹಳ ಎತ್ತರವಾದ ಒಂದು ಕಟ್ಟಡ, ಚಕ್ರವರ್ತಿಯೊಬ್ಬನ ಸ್ಮಾರಕ ಅಂತ ಹೇಳಿದರೆ ಇಲ್ಲಿ ಭಾರತದ ಸುಂದರವಾದ ಕಟ್ಟಡ ಆಗುತ್ತದೆ. ಇಲ್ಲಿ ನೋಡಬಹುದು, ಭಾರತದಲ್ಲಿ ಅತ್ಯಧಿಕ ಸುಂದರವಾದ ಕಟ್ಟಡ ತಾಜ್ ಮಹಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವು ಆನ್ಸರ್ಗಳು ಆಗುತ್ತವೆ.